ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನಮ್ಮ ನಟ್ಟು ಬೋಲ್ಟು ಟೈಟ್ ಹೆಂಗೆ ಮಾಡಬೇಕು ಅನ್ನುವಂಥದ್ದು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಇದು ಡಿ ಕೆ ಶಿವಕುಮಾರ್ ಆಡಿದಂಥ ಮಾತು. ಇದೆಲ್ಲ ಆದಮೇಲೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು, ಹಲವಾರು ಟೀಕೆಗಳು ಕೂಡ ಬಂದವು. ಆದರೆ ಡಿ ಕೆ ಶಿವಕುಮಾರ್ ಅವರ ಧಾಡಸಿತನ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿನೇ. ಯಾವುದನ್ನು ಹೇಳ್ತಾರಲ್ಲ, ಹೇಳಿದ್ದನ್ನು ಮತ್ತೆ ಮತ್ತೆ ಸಮರ್ಥನೆ ಕೂಡ ಮಾಡ್ಕೋತಾರೆ ಡಿ ಕೆ ಶಿವಕುಮಾರ್. ಅದನ್ನೇ ಇವತ್ತು ಅವ್ರು ಮಾಡಿದರು. ಹೌದು, ನಾನು ಹೇಳಿದ್ದೀನಿ, ಯಾಕಂದರೆ ಅದಕ್ಕೂ ಕೂಡ ಕಾರಣ ಇದೆ ಅನ್ನೋದ್ರ ಮುಖಾಂತರ ನಾನು ಹೇಳಿದ್ದೇ ಸರಿ ಅಂತ ಡಿ ಕೆ ಶಿವಕುಮಾರ್ ವಾದ ಮಾಡಿದರು. ಹೀಗಾಗೇ ಇವತ್ತು ಮತ್ತಷ್ಟು ಟೀಕೆಗಳು ಇದರ ಜೊತೆಗೆ ವ್ಯಕ್ತವಾಗಿವೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಏನು ಅಂತಂದರೆ, ಬಿ ಜೆ ಪಿ ನಾಯಕರುಗಳೂ ಕೂಡ ಬಿ ಜೆ ಪಿ ನಾಯಕರ ಸ್ಟೇಟ್ಮೆಂಟನ್ನು ಅಂದಿರುವಂಥದ್ದು ಒಂದು. ಜೊತೆಗೇನು ಅಂತಂದರೆ, ರಮ್ಯಾ ಸೇರಿದಂತೆ ಬೇರೆ ಬೇರೆಯವರು ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಸಮರ್ಥನೆ ಮಾಡ್ಕೊಂಡಿರೋದು. ಹಾಗಾದರೆ ಈ ನಟ್ಟು ಬೋಲ್ಟು ಟೈಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಏನೇನು ಚರ್ಚೆ ಆಗ್ತಾ ಇದೆ ಬನ್ನಿ ನೋಡೋಣ. ಡಿಕೆ ನಟ್ಟು ಬೋಲ್ಟು ಟೈಟ್ ಮಾತಿಗೆ ಸಿಡಿದೆದ್ದ ನಿರ್ದೇಶಕ ನಾಗಾಭರಣ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಳಸಿದ ಪದಗಳು ಸರಿ ಇಲ್ಲ. ಯಾವ ಸಂಸ್ಕಾರದಿಂದ ಬಂದಿದೆಯೋ ಅದು ಆ ಸಂಸ್ಕಾರಕ್ಕೆ ಒಗ್ಗಿ ಹೋಗಿರೋದ್ರಿಂದ ನಾವು ಅದನ್ನ ಒಂದು ದುರಾದೃಷ್ಟ ಅಂತ ಅಂದುಕೊಳ್ಬೇಕಾಗುತ್ತೆ. ಡಿಕೆ ದರ್ಪದ ಮಾತು ಎಂದ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಗಣಿಗ ಲಾಸ್ಟ್ ವಾರ್ನಿಂಗ್. ಅವ್ರಿಗೆ ಅಧಿಕಾರ ಇದೆ, ಆ ದರ್ಪದಿಂದ ಹೇಳಿರೋದು ಅಂತೂ ನಿಜ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್. ಡಿಕೆ ಮಾತನ್ನ ಸಮರ್ಥಿಸಿದ ರಮ್ಯಾ, ಟೀಕಿಸಿದ ಅಶೋಕ್ ವಿರುದ್ಧ STS ಗರಂ. ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಸಾಹೇಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಸಾಹೇಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಇಂಜೆಕ್ಷನ್ ಕೊಟ್ಟು ಸಾಯಿಸ ಕೊಟ್ಟಿದ್ರು ಆರ್ ಅಶೋಕ್ ಅವ್ರಿಗೆ. ಇವನ್ ತಾಕತ್ತಿಲ್ವಾ, ದಮ್ಮಿಲ್ವಾ ಅಶೋಕ್ ಅವ್ರಿಗೆ? ಫಸ್ಟ್ ಅದನ್ನ ಟೈಟ್ ಮಾಡ್ಲಿ. ಪರ ವಿರೋಧ ಸಮರ್ಥನೆ ಆಕ್ರೋಶ ಕಿಡಿ. ಸದ್ಯ DCM ಡಿಕೆ ಆಡಿದ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅನ್ನೋ ಮಾತಿನ ಸುತ್ತ ದೊಡ್ಡ ವಿವಾದದ ಹುತ್ತವೇ ಬೆಳೆದು ನಿಂತಿದೆ. ಮೇಕೆದಾಟು ಪಾದಯಾತ್ರೆಗೆ ಬೆಂಬಲ ಕೊಡ್ಲಿಲ್ಲ ಅನ್ನೋ ಸಿಟ್ಟು, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೂ ದೊಡ್ಡ ಸ್ಟಾರ್ಗಳು ಬಂದಿಲ್ಲ ಅನ್ನೋ ಕೋಪದಿಂದ DCM ಡಿಕೆ ನಮ್ಗೋ ನಟ್ಟು ಬೋಲ್ಟು ಟೈಟ್ ಮಾಡೋಕೆ ಬರುತ್ತೆ ಎಂದಿದ್ರು. ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್. ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ ಕಾರ್ಯಕ್ರಮ. ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. 20 ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಡಿಕೆ ಹೇಳಿಕೆಯನ್ನ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡು ವಾಗ್ದಾಳಿ ನಡೆಸ್ತಾ ಇದ್ರೆ, ಸಾಧು ಕೋಕಿಲೋ, ಹೇಮಾ ಚೌಧರಿ, ಕಿಶೋರ್ ಸೇರಿದಂತೆ ಸ್ಯಾಂಡಲ್ವುಡ್ ನ ಕೆಲವರು ಡಿಕೆ ಮಾತನ್ನ ಸಮರ್ಥಿಸಿಕೊಂಡಿದ್ರು. ಅದರಲ್ಲಿ ರಮ್ಯಾ ಕೂಡ ಒಬ್ರು. ಸಾಹೇಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ, ಪ್ರೋತ್ಸಾಹ ಅದಿವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಆದ್ರೆ ಡಿಕೆ ಮಾತಿನ ವಿರುದ್ಧ ನಿರ್ದೇಶಕ TS ನಾಗಾಭರಣ ಆಕ್ರೋಶ ಹೊರಹಾಕಿದ್ದಾರೆ. ಡಿಕೆ ಬಳಸಿದ ಪದವೇ ಅವರ ಸಂಸ್ಕಾರ ಎಂತಾದ್ದು ಅಂತ ತೋರಿಸುತ್ತೆ ಎಂದಿದ್ದಾರೆ. ಹಾಗಾದ್ರೆ ಬರಲಿಲ್ಲ ಅಂದ ಮಾತ್ರಕ್ಕೆ ಅವರೆಲ್ಲರೂ ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಬಳಸಿದ ಪದಗಳು ಸರಿ ಇಲ್ಲ. ಅದು ಯಾವ ಸಂಸ್ಕಾರದಿಂದ ಬಂದಿದೆಯೋ ಅದು ಆ ಸಂಸ್ಕಾರಕ್ಕೆ ಒಗ್ಗಿ ಹೋಗಿರೋದ್ರಿಂದ ನಾವು ಅದನ್ನ ಒಂದು ದುರಾದೃಷ್ಟ ಅಂತ ಅಂದುಕೊಳ್ಬೇಕಾಗತ್ತೆ ಅಷ್ಟೇ. ಸರ್, ಈ ವಿಚಾರದಲ್ಲಿ ವಾರ್ನಿಂಗು, ನಟ್ಟು ಬೋಲ್ಟು ಇವೆಲ್ಲ ಮಾತುಗಳು ಬರಬಾರ್ದು. ನಾವು ಯಾವತ್ತೂ ಕೂಡ ಚಲನಚಿತ್ರ ನಟರು ಹಲವಾರು ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಕೂಡ ದಾಖಲೆಯಾಗಿ ಯಾವ ಕನ್ನಡಿಗ ಎಲ್ಲಿವರೆಗೆ ಇರ್ತಾನೆ ಅಂತ ಒಂದು ಹೋರಾಟವನ್ನು ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯನ್ನು ಮಾಡಿ ಒಂದು ಸರ್ಕಾರವನ್ನೇ ಬೀಳಿಸುವಂಥ ಶಕ್ತಿ ಚಿತ್ರರಂಗಕ್ಕೆ ಇತ್ತು ಅವತ್ತು. ಇನ್ನು DCM ಡಿಕೆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ರವಿ ಗಣಿಗ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಪರೋಕ್ಷವಾಗಿ ನಟ ಸುದೀಪ್ ಬಗ್ಗೆಯೂ ಕಿಡಿಕಾರಿದ್ದಾರೆ. ಅವ್ರು ಹೇಳಿದ್ದಾರೆ, ಬಟ್ ಅವ್ರಿಗೆ ಅಧಿಕಾರ ಇದೆ. ಇನ್ನೊಂದು ಆ ದರ್ಪದಿಂದ ಕೋಪ ಬಂದಾಗ ಏನೋ ಹೇಳಿರೋದು ಅಂತೂ ನಿಜ. ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಅಂತ ದುಡ್ಡಿನ ದುರಾಂಕಾರ. ಕನ್ನಡದ ಭಾಷೆ, ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನ್ ಮಾಡ್ತಾ ಇದ್ರು, CCL ಮ್ಯಾಚ್ ಆಡ್ಸಕ್ ಬಿಟ್ಟಿದ್ರಲ್ಲ ಮೊನ್ನೆ.
ಏನು ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ಮ CCLಗಳನ್ನ, ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧಕ್ಕೆ ಮುಂದೆ ಅಂತ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್. ಇಷ್ಟಕ್ಕೆ ಮಾತು ನಿಲ್ಲಿಸದ ರವಿ ಗಣಿಗ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ಕಳೆದ ಬಾರಿ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಮಾಡಿದ್ರೆ ಬರಲಿಲ್ಲ, ಇಂಥವರಿಗೆಲ್ಲ ಬುದ್ಧಿ ಕಲಿಸಬೇಕಲ್ವಾ ಎಂದಿದ್ದಾರೆ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸ್ಕೊಂಡವರು. ಹೋದ್ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳೋದು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 6 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ, ಕನ್ನಡದಿಂದ ಬೆಳೆದು. ಮತ್ತೆ ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಡಿಕೆ ಪರ ಎಸ್ಟಿ ಸೋಮಶೇಖರ್ ಬ್ಯಾಟಿಂಗ್, ಅಶೋಕ್ ವಿರುದ್ಧ ಗರಂ. ಇನ್ನು ಡಿಕೆ ಹೇಳಿಕೆ 100ಕ್ಕೆ 100 ಕರೆಕ್ಟ್ ಆಗಿದೆ ಅಂತ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಬ್ಯಾಟ್ ಬೀಸಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ಡಿಕೆ ಹೇಳಿಕೆಯನ್ನ ಟೀಕಿಸಿದ್ದ ತಮ್ಮದೇ ಪಕ್ಷದ ನಾಯಕ ಆರ್ ಅಶೋಕ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತಕ್ಕಂಥ ಅನ್ನಿಸ್ತದೋ ಅವ್ರಿಗೆ ಇದು ಎಫೆಕ್ಟ್ ಆಗ್ತದೆ, ಎಲ್ಲರಿಗೂ ಎಫೆಕ್ಟ್ ಅಂತ ಆಗೋದಿಲ್ಲ ಇದು. ಅದಕ್ಕೆ ಯಾಕೆ DK ಶಿವಕುಮಾರ್ ಅವರು ಹೇಳಿದ್ರೆ ಸರಿ ಇದೆ ಹಾಗಾದ್ರೆ? ಹೌದು, 100% ಕರೆಕ್ಟ್ ಇದೆ. ಅವ್ರು ಯಾವುದೂ ನೆಗೆಟಿವ್ ಯಾವತ್ತೂ ಹೇಳೋದಿಲ್ಲ. ಯಾವುದಾರ ಹೇಳಿದ್ರೆ ಅದು 100% ಪರ್ಫೆಕ್ಟ್ ಇರ್ತದೆ. ಆರ್ ಅಶೋಕ್ ಅವರು ನೈಟ್ ಟು ಟೈಟ್ ಅಲ್ಲಪ್ಪ, ಇಂಜೆಕ್ಷನ್ ಕೊಟ್ಟು ಸಾಯಿಸ ಕೊಟ್ಟಿದ್ರು ಆರ್ ಅಶೋಕ್ ಅವ್ರಿಗೆ. ಯಾವ್ದಾ AIDS ಇಂಜೆಕ್ಷನ್ ಕೊಟ್ಟಿರ್ಲಿಲ್ವಾ? ಇವನ್ ತಾಕತ್ತಿಲ್ವಾ, ದಮ್ಮಿಲ್ವಾ ಅಶೋಕ್ ಅವ್ರಿಗೆ? ಫಸ್ಟ್ ಅದನ್ನ ಟೈಟ್ ಮಾಡ್ಲಿ. ಕಾಂಗ್ರೆಸ್ ಶಿವಕುಮಾರ್ ಟೈಟ್ ಮಾಡೋದು ಅದು ಬೇರೆ, ಪಕ್ಷ ಅಧ್ಯಕ್ಷರು ಇದ್ದಾರೆ ಅವ್ರು ಮಾಡ್ಕೋತಾರೆ. ಆರ್ ಅಶೋಕ್ ಅವರಿಗೆ AIDS ಇಂಜೆಕ್ಷನ್ ಚುಚ್ಚಬೇಕು ಅಂತ ಹೇಳಿ ಯಾರೋ ಬಹಿರಂಗವಾಗಿ ಹೇಳಿದ್ರು. ಶಿವಕುಮಾರ್ ಅವರೇ ಇನ್ನು ಡಿಕೆಶಿ ಹೇಳಿಕೆಯನ್ನೇ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆ ಮಾಡಿರುವುದು ಎಲ್ಲರ ಗಮನ ಸೆಳೆಯಿತು. ನಟ ಬೋಲ್ಟ್ ಹಿಡಿದು DCM ವಿರುದ್ಧ ಘೋಷಣೆ ಕೂಗಿದ್ರು. ಯೂರೋ ರಿಪೋರ್ಟ್, TV9. ನೋಡಿ, ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಕೂಡ ನಾವು ನೋಡಿದ್ವಿ, ಯಾರ್ಯಾರು ಯಾವ್ಯಾವ ರೀತಿ ಮಾತಾಡಿದ್ರು ಅಂತ. ಅಂದ್ರೆ ಈ ವಿಚಾರವನ್ನು ಎತ್ಕೊಂಡು ತಮಗೆ ಬೇಕಾದಂತ ರೀತಿಯಲ್ಲಿ ಎಸ್ ಟಿ ಸೋಮಶೇಖರ್ ಸೀದಾ ಇಂಜೆಕ್ಷನ್ಗೆ ಹೋಗ್ಬಿಟ್ರು. ಅಂದ್ರೆ ಇದು ನಟ್ಟು ಬೋಲ್ಟ್ ಇಂದ ಎಲ್ಲೆಲ್ಲಿ ತನಕ ಮಾತುಕತೆಗಳು ಬಂದಿವೆ ನೋಡಿ.